ಐ ಆಮ್ ಸಾರಿ. ನಾನು ನಿಮ್ಮ ಮನೆಗೆ ಬಂದಿರೋದು ನಿಮಗೆ ಕಿರಿಕಿರಿ ಆಗ್ತಿದೆ ಅಂತ ನನಗೆ ಗೊತ್ತು. ಗೊತ್ತು ತಾನೆ, ಗೊತ್ತಿದ್ದು ಮತ್ತೆ ಯಾಕೆ ಬಂದ್ರಿ? ಇದನ್ನು ಕೊಡೋಕ್ಕೆ. ಏನದು? ಮಾತಾಡೋಣ ಅಂದರೆ ನೀವು ನನ್ನ ಕಾಲು ರಿಸೀವ್ ಮಾಡ್ತಿರ್ಲಿಲ್ಲ, ನಂಬರ್ ಬೇರೆ ಬ್ಲಾಕ್ ಮಾಡಿದ್ದೀರಾ. ಮನೆ ತನಕ ಬಂದು ಈ ಲೆಟ್ರ್ ಕೊಡೋದು ಬಿಟ್ಟು ಬೇರೆ ನನಗೆ ಯಾವ ಆಪ್ಷನ್ ಇರಲಿಲ್ಲ. ಅದಕ್ಕೆ ಬಾಯಿ ಬಿಟ್ಟು ಹೇಳೋಕ್ಕಾಗ್ದಿರೋ ಮಾತನ್ನ ಈ ಲೆಟ್ರಲ್ಲಿ ಬರ್ದಿದ್ದೀನಿ, ತಗೊಳ್ಳಿ ಓದಿ. ಹೆದರಬೇಡಿ, ನಾನೇನು ಪೋಲಿ ಹುಡುಗರ ಥರ ಲವ್ ಲೆಟ್ರ್ ಬರ್ದಿಲ್ಲ, ಅಪಾಲಜಿ ಲೆಟ್ರ್ ಅಷ್ಟೇ. ಇದ್ಯಾವ ಭಾಷೆ? ಹಳೆಗನ್ನಡನ? ಕನ್ನಡ ಕಣ್ರಿ. ಯಾಕೆ ಓದಕ್ ಬರಲ್ವಾ? ಓದಕ್ ಬರೋ ತರ ಬರ್ದಿದ್ರೆ ಓದಕ್ ಆಗ್ತಿತ್ತು. ಕುಶಲವೇ? ಇದೇನ್ರಿ ಇದು? ಪತ್ರನ್ ಹೀಗ್ ಬರೀತಾರ? ಏನೋ ನನ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಪತ್ರದಲ್ಲಿ 2 ಥರ ಇರುತ್ತೆ, ಒಂದು ಪರ್ಸ್ನಲ್ಲು, ಒಂದು ಅಫಿಷಿಯಲ್ಲು. ನಾನು ಬರೆದಿರೋದು ಪರ್ಸ್ನಲ್ಲು. ಇದನ್ನ ಇದೇ ಥರ ಬರೆಯೋದು ನನಗೆ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ರು. ಅದಾದ್ಮೇಲೆ ಈಗಲೇ ಬರ್ದಿದ್ದು ಅಂತ ಗೊತ್ತಾಗ್ತಾ ಇದೆ. ಪೂಜಿಯಾಯ ಮಲ್ಲಿಯವರಿಗೆ. ರೀ ವಿಕ್ಕಿ, ಏನ್ರಿ ಇದು? ಬರೆಯೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ಗೊತ್ತಾ? ಅದನ್ನು ತೊಗೊಂಬಂದು ಕೊಡೋಕ್ಕೆ ಇನ್ನೂ ಕಷ್ಟಪಟ್ಟಿದ್ದೀನಿ. ನೀವು ಮಧ್ಯ ಆ ಥರ ನಿಲ್ಲಿಸಿ ನನ್ನ ಆಡ್ಕೊಂಡ್ರೆ ನಂಗೊಂಥರ ಆಗತ್ತೆ. ಸರಿ ಸರಿ, ಆಡ್ಕೊಳಲ್ಲ, ಓದ್ತೀನಿ. ನಾನು ನಿಮ್ಮ ಮನಸ್ಸಿಗೆ ಬೇಜಾರು ಮಾಡಿದ್ದೀನಿ ಅಂತ ನನಗೆ ಗೊತ್ತು. ನನ್ನ ಉದ್ದೇಶ ಅದು ಆಗಿರಲಿಲ್ಲ. ಸಾರಿ. ನಿಮ್ಮ ಫ್ರೆಂಡ್ಶಿಪ್ ನನಗೆ ತುಂಬ ಮುಖ್ಯ. ಅದನ್ನು ಕಳೆದುಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ನನಗೆ ಇಷ್ಟ ಇಲ್ಲ. ಪ್ಲೀಸ್ ಅಲ್ಲಿಗೆ ನಿಲ್ಲಿಸ್ಬೇಡಿ, ಮುಂದಕ್ಕೆ ಓದಿ. ನೀವು ಬೇಕಾದರೆ ನನಗೆ 4 ಮಾತು ಬೈದು ಬಿಡಿ, ನಾನು ಕೇಳಿಸ್ಕೊತೀನಿ. ಆದರೆ ಪ್ಲೀಸ್ ಹೀಗೆ ಸೈಲೆಂಟಾಗಿ ಮಾತ್ರ ಇರಬೇಡಿ. ನನ್ನ ಕೈಯಲ್ಲಿ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ನಿಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಗಿದೆಯೋ ನನಗೆ ಊಹೆ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ.